ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಕೃಷ್ಣ ಎಂದೇ ಪ್ರಖ್ಯಾತಿಯಾಗಿರುವ ಅಜಯ್ ರಾವ್ ಅವರ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ನಂಬರ್ 1, ಕಿಚ್ಚ. 2003ರಲ್ಲಿ ತೆರೆಕಂಡಿದ್ದು ಕಿಚ್ಚನ ಗೆಳೆಯನ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಎರಡನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ 2003ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಆಗಿದೆ. ಇನ್ನು ಮೂರನೇ ಸಿನಿಮಾ ಸೂರ್ಯ ದಿ ಗ್ರೇಟ್ 2005ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. ಇನ್ನು ನಾಲ್ಕನೇ ಸಿನಿಮಾ ಗ್ರೀನ್ ಸಿಗ್ನಲ್ 5ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. ಇನ್ನು ಐದನೇ ಸಿನಿಮಾ ಓ ಪ್ರಿಯತಮ 2006ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. ಇನ್ನು ಆರನೇ ಸಿನಿಮಾ ಅಮೃತವಾಣಿ 2007ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. ಇನ್ನು ಏಳನೇ ಸಿನಿಮಾ ಹೆತ್ತರೆ ಹೆಣ್ಣನ್ನೇ ಹೆರೆಯಬೇಕು 7ರಲ್ಲಿ ತೆರೆಕಂಡಿದ್ದು ಎವರೇಜ್ ಆಗಿದೆ. ಇನ್ನು ಎಂಟನೇ ಸಿನಿಮಾ ಗಣೇಶ 2007ರಲ್ಲಿ ತೆರೆಕಂಡಿದ್ದು ಎವರೇಜ್ ಆಗಿದೆ. ಇನ್ನು 9ನೇ ಸಿನಿಮಾ ಕನ್ನಡ ನಾಡಲ್ಲಿ ಹುಟ್ಟಬೇಕು 8ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. ಇನ್ನು 10ನೇ ಸಿನಿಮಾ ತಾಜ್ ಮಹಲ್ 2012ರಲ್ಲಿ ತೆರೆಕಂಡಿದ್ದು ಬ್ಲಾಕ್ ಬಸ್ಟರ್ ಆಗಿದೆ. ಇನ್ನು 11ನೇ ಸಿನಿಮಾ ಜಾಜಿ ಮಲ್ಲಿಗೆ 9ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಎನಿಸಿಕೊಂಡಿದೆ. ಇನ್ನು 12ನೇ ಸಿನಿಮಾ ಪ್ರೇಮ್ ಕಹಾನಿ 2009ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. 13ನೇ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ 10ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದೆ. ಇನ್ನು 14ನೇ ಸಿನಿಮಾ ಮನಸ್ಸಿನ ಮಾತು 2011ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. ಇನ್ನು 15ನೇ ಸಿನಿಮಾ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ 2011ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿದೆ. 16ನೇ ಸಿನಿಮಾ ಬ್ರೇಕಿಂಗ್ ನ್ಯೂಸ್ 2012ರಲ್ಲಿ ತೆರೆಕಂಡು ಎವರೇಜ್ ಆಗಿದೆ. 17ನೇ ಸಿನಿಮಾ ದೈವತ್ವ 13ರಲ್ಲಿ ತೆರೆಕಂಡಿದ್ದು ಡಿಸ್ಟ್ರಾಯ್ ಆಗಿದೆ. ಇನ್ನು 18ನೇ ಸಿನಿಮಾ ಮನದ ಮರೆಯಲ್ಲಿ 14ರಲ್ಲಿ ತೆರೆಕಂಡಿದ್ದು ಸ್ಪೆಷಲ್ ಅಪ್ರಾಪ್ರಿಯೇಷನ್ ಆಗಿದೆ. ರೋಸ್ 14ರಲ್ಲಿ ತೆರೆಕಂಡಿದ್ದು ಸೂಪರ್ ಹಿಟ್ ಆಗಿದೆ. 20ನೇ ಸಿನಿಮಾ ಜೈ ಬಜರಂಗ್ ಬಲಿ 14ರಲ್ಲಿ ತೆರೆಕಂಡಿದ್ದು ಫ್ಲಾಪ್ ಆಗಿದೆ. 21ನೇ ಸಿನಿಮಾ ಕೃಷ್ಣ ಲೀಲಾ 15ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಗಿದೆ. 22ನೇ ಸಿನಿಮಾ ಎಂದೆಂದಿಗೂ 2015ರಲ್ಲಿ ತೆರೆಕಂಡು ಎವರೇಜ್ ಆಗಿದೆ. 23ನೇ ಸಿನಿಮಾ ಆ್ಯಂಡ್ ಲವರ್ 15ರಲ್ಲಿ ತೆರೆಕಂಡು ಎವರೇಜ್ ಆಗಿದೆ. ಮಾಮ ಅಂಗಡಿ 15ರಲ್ಲಿ ತೆರೆಕಂಡು ಅಪ್ರಾಪ್ರಿಯನ್ಸ್ ಆಗಿದೆ. ಇನ್ನು 25ನೇ ಸಿನಿಮಾ ಕೃಷ್ಣನ್ ರುಕ್ಕು 16ರಲ್ಲಿ ತೆರೆಕಂಡು ಹಿಟ್ ಆಗಿದೆ. 26ನೇ ಸಿನಿಮಾ ಜಾನ್ ಜಾನಿ ಜನಾರ್ದನ್ 16ರಲ್ಲಿ ತೆರೆಕಂಡು ಸೇಮ್ ಹಿಟ್ ಆಗಿದೆ. ಇನ್ನು 27ನೇ ಸಿನಿಮಾ ದೆಯ್ಯಂ 17ರಲ್ಲಿ ತೆರೆಕಂಡು ಸೇಮ್ ಹಿಟ್ ಆಗಿದೆ. 28ನೇ ಸಿನಿಮಾ ಕೃಷ್ಣ ಸನ್ ಆಫ್ ಸಿಎಂ 17ರಲ್ಲಿ ತೆರೆಕಂಡು ಫ್ಲಾಪ್ ಆಗಿದೆ. ಇನ್ನು 29ನೇ ಸಿನಿಮಾ ತಾಯಿಗೆ ತಕ್ಕ ಮಗ 18ರಲ್ಲಿ ತೆರೆಕಂಡು ಎವರೇಜ್ ಆಗಿದೆ. 30ನೇ ಸಿನಿಮಾ ಕೃಷ್ಣ ಟಾಕೀಸ್ 21ರಲ್ಲಿ ತೆರೆಕಂಡು ಹಿಟ್ ಎನಿಸಿಕೊಂಡಿದೆ. ಇನ್ನು 31ನೇ ಸಿನಿಮಾ ಲವ್ ಯು ರಚ್ಚು 21ರಲ್ಲಿ ತೆರೆಕಂಡು ಫ್ಲಾಪ್ ಆಗಿದೆ. ಇನ್ನು 32ನೇ ಸಿನಿಮಾ ಶೋಕಿವಾಲ 22ರಲ್ಲಿ ತೆರೆಕಂಡು ಎವರೇಜ್ ಆಗಿದೆ. ಇನ್ನು 33ನೇ ಸಿನಿಮಾ ದಿಲ್ ಪಸಂದ್ 22ರಲ್ಲಿ ತೆರೆಕಂಡು ಗೆಸ್ಟ್ ಅಪ್ ಆಗಿದ್ದಾರೆ. ಇನ್ನು 34ನೇ ಸಿನಿಮಾ ಯುದ್ಧಕಾಂಡ 23ರಲ್ಲಿ ತೆರೆಕಂಡು ಅಪ್ಕಮಿಂಗ್ ಮೂವಿ ಆಗುತ್ತಿದೆ. ಇನ್ನು ದಂಡಯಾತ್ರೆ 2023ರಲ್ಲಿ ತೆರೆಕಂಡು ಅಪ್ಕಮಿಂಗ್ ಮೂವಿ ಆಗಿ ಬರಲಿದೆ. ಸೊ ಅಜಯ್ ರಾವ್ ಅವರ ಯಾವ ಸಿನಿಮಾ ಇಷ್ಟ ಆಯಿತು ಎಂದು ತಪ್ಪದೇ ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಹಾಗೂ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.